ಆದಾಯ ತೆರಿಗೆ ಇರೋದಿಲ್ಲ. ನೋಡಿ, ಅದರ ಒಂದು ಸ್ಲ್ಯಾಬ್ ಏನಿದೆ ನಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನೀವು ಗಮನಿಸ್ಬೋದು. ಇನ್ನು TDSನ ಮಿತಿ ಕೂಡ ಹೆಚ್ಚಳವನ್ನು ಮಾಡಲಾಗಿದೆ ಹಿರಿಯ ನಾಗರಿಕರಿಗೆ. ಇದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತಂದರೆ, ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಲಿಮಿಟ್ 3 ಲಕ್ಷ ಇತ್ತು, ಈಗ ಅದು 5 ಲಕ್ಷಕ್ಕೆ ಹೋಗಿದೆ. ಈ ಎಲ್ಲದಕ್ಕಿಂತ ಇವತ್ತಿನ ಬಜೆಟ್ನ ಹೈಲೈಟ್ ಅಂದರೆ 12 ಲಕ್ಷದ ಟ್ಯಾಕ್ಸ್. 12 ಲಕ್ಷದವರೆಗೆ ಆದಾಯ ಇರುವವರಿಗೆ ಯಾವುದೇ ರೀತಿಯ ತೆರಿಗೆಯನ್ನ ವಿಧಿಸೋ ಹಾಗೆ ಇರೋದಿಲ್ಲ. ಇನ್ನು ಈ ನ್ಯೂ ಟ್ಯಾಕ್ಸ್ ಹೊಸ ತೆರಿಗೆ ಪದ್ಧತಿಯ ಸ್ಲ್ಯಾಬ್ಗಳಲ್ಲೇನೆ ಭಾರಿ ವ್ಯತ್ಯಾಸ ಆಗಿರೋದನ್ನ ನಾವು ಗಮನಿಸಬಹುದು. ಕಳೆದ ಬಾರಿ ಈ ನ್ಯೂ ಟ್ಯಾಕ್ಸ್ ರೆಜಿಮ್ ಇದು ಅಪ್ಲೈ ಆದ ಸಂದರ್ಭದಲ್ಲಿ 15 ಲಕ್ಷ ವಾರ್ಷಿಕ ಆದಾಯ ಮೀರಿದವರಿಗೆ ಹೈಯೆಸ್ಟ್ 30% ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು. 15 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದವ್ರಿಗೆ ಆ ಲಿಮಿಟನ್ನು ಇದೀಗ 24 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. 24 ಲಕ್ಷಕ್ಕೂ ಅಧಿಕ ವಾರ್ಷಿಕ ಆದಾಯ ಇರುವವರಿಗೆ 30% ತೆರಿಗೆಯನ್ನು ವಿಧಿಸಲಾಗುತ್ತೆ. ಅಲ್ಲಿಗೆ ಬಹುತೇಕ 1 ಲಕ್ಷದವರೆಗೆ ತಿಂಗಳ ಸಂಬಳವನ್ನು ಪಡೆಯುವ ಪ್ರತಿಯೊಬ್ಬರೂ ಕೂಡ ತೆರಿಗೆಯ ಈ ಜಾಲದಿಂದ ವಿಮುಕ್ತರಾಗ್ತಾ ಇದ್ದಾರೆ. ಯಾವುದೇ ರೀತಿಯ ತೆರಿಗೆ ಅವರಿಗೆ ಇರೋದಿಲ್ಲ. ಆಮೇಲೆ ಇತ್ತೀಚೆಗೆ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ ಈಗ ಹೋಮ್ ಸ್ಟೇಗಳಿಗೆ ಮುದ್ರಾ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಕೊಡೋದಕ್ಕೂ ಕೂಡ ಒಂದಷ್ಟು, ಅಂದರೆ ಪ್ರವಾಸೋದ್ಯಮ ಇಲಾಖೆಯಲ್ಲೂ ಕೂಡ ಒಂದಷ್ಟು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. 100 ಕೃಷಿ ಆಧಾರಿತ ಜಿಲ್ಲೆಗಳಲ್ಲಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಧನ್ ಧಾನ್ಯ ಯೋಜನೆ ಅಡಿಯಲ್ಲಿ ಅದನ್ನು ಡೆವಲಪನ್ನು ಮಾಡೋದಕ್ಕೂ ಕೂಡ ಒಂದಷ್ಟು ಯೋಜನೆಗಳನ್ನು ರೂಪಿಸಿಕೊಳ್ಳಲಾಗಿದೆ. ಇನ್ನು ಈ ಒಂದು ಬಜೆಟ್ ಮಂಡನೆ ಆರಂಭ ಆಗ್ತಾ ಇದ್ದಂತೆಯೇ ವಿಪಕ್ಷಗಳು ಗದ್ದಲವನ್ನು ಸೃಷ್ಟಿ ಮಾಡ್ತು. ಸಮಾಜವಾದಿ ಪಾರ್ಟಿಯ ಬಹುತೇಕ ನಾಯಕರು, ಎಲ್ಲ ನಾಯಕರು ಅದನ್ನು ಬಾಯ್ಕಾಟ್ ಮಾಡಿ ಹೊರಗಡೆ ಹೋಗ್ತಾರೆ. ಕುಂಭಮೇಳದಲ್ಲಿ ಏನಾಗ್ತಾ ಇದೆ ಅದನ್ನು ಹೇಳ್ತಾರೆ ಸ್ಪೀಕರ್, ಬಜೆಟ್ ಮೇಲೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತೇಳಿ. ಆದರೂ ಕೂಡ ಯಾವುದನ್ನು ಕೂಡ ಲೆಕ್ಕಿಸದೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡನೆ ಮಾಡ್ತಾರೆ. ಮತ್ತೊಂದು ವಿಶೇಷತೆ, ಈ ಬಾರಿಯ ಬಜೆಟ್ ಮಂಡನೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ತೊಟ್ಟಿದ್ದಂಥ ಸೀರೆ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ದುಲಾರಿ ದೇವಿ ಅವರು ಕೊಟ್ಟಂತಹ ಆ ಒಂದು ಸೀರೆ, ಬಿಹಾರ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಆ ಸೀರೆಯನ್ನು ಕೊಟ್ಟಿದ್ದರು. ಆ ಸೀರೆಯನ್ನು ತೊಟ್ಕೊಂಡ್ಬಂದು ಮೊದಲ ಬಾರಿಗೆ 2019ರಲ್ಲಿ ಅವರು ಗುಲಾಬಿ ಇದ್ದಂಥ ಒಂದು ಸೀರೆಯನ್ನು ಹಾಕ್ಕೊಂಡು ಬಂದಿದ್ದು ಬಹಳ ನಿರ್ಮಲಾ ಸೀತಾರಾಮನ್ ಅವರ ಒಂದು ವಿಶೇಷತೆ ಅಂತ ಎದ್ದು ಕಾಣ್ತಾ ಇತ್ತು. ಜೊತೆಗೆ 8ನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಕ್ಯಾನ್ಸರ್, ಇವತ್ತು ಹೆಚ್ಚು ಕ್ಯಾನ್ಸರ್ ಪೀಡಿತ ಪೇಷಂಟ್ಗಳು ಅದಕ್ಕೆ ಬಿಲ್ ಕಟ್ಟಕ್ಕಾಗದೆ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು. ಅದರಲ್ಲೂ ಕೂಡ ಚಿಕಿತ್ಸೆಯ ದರ ಏನಿದೆ ಅದನ್ನು ಕಡಿಮೆ ಮಾಡಲಾಗಿದೆ. ಜಿಲ್ಲಾಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಡೇ ಕೇರ್ ಸೆಂಟರ್ಗಳನ್ನು ತೆರೆಯುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇನ್ನು ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ನ ಮೇಲೆ ನೀವು ಇವತ್ತಿನ ಬಜೆಟ್ನ ಕಂಪ್ಲೀಟ್ ಹೈಲೈಟ್ಸ್ ಅನ್ನು ಏಕಕಾಲದಲ್ಲಿ ಗಮನಿಸಬಹುದು. ಸ್ಕ್ರೀನ್ನ ಕೆಳಭಾಗದಲ್ಲಿ ಯಾವೆಲ್ಲ ವಸ್ತುಗಳ ದರದಲ್ಲಿ ಬಜೆಟ್ನ ನಂತರದಲ್ಲಿ ಇಳಿಕೆ ಆಗುತ್ತೆ, ಯಾವೆಲ್ಲ ವಸ್ತುಗಳು ದುಬಾರಿ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಹಾಗೆ ಸ್ಕ್ರೀನ್ನ ಒಂದು ಬದಿಯಲ್ಲಿ ನೀವು ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಆಗಿರುವ ಬದಲಾವಣೆಯನ್ನ ಗಮನಿಸ್ತಾ ಇದ್ದೀರಿ. ಹಾಗೆ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಬಜೆಟ್ನ ಹೈಲೈಟ್ಗಳು, ಯಾವ ವಲಯಕ್ಕೆ ಯಾವ ಹೊಸ ಯೋಜನೆಗಳು ಘೋಷಣೆಯಾಗಿದೆ, ಯಾವ ವಲಯಕ್ಕೆ ಬೆನಿಫಿಟ್ ಆಗುವ ಯೋಜನೆಗಳನ್ನು ಘೋಷಿಸಲಾಗಿದೆ, ಅದನ್ನು ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನೀವು ಗಮನಿಸಬಹುದಾಗಿದೆ. ಸೊ ಬಜೆಟ್ನ ಕಂಪ್ಲೀಟ್ ರಿಪೋರ್ಟ್ ನಿಮಗೆ ಸ್ಕ್ರೀನ್ನ ತುಂಬ ಕಾಣಿಸ್ತಾ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ಕ್ರೀನ್ನ ಕೆಳಭಾಗದಲ್ಲಿ ಯಾವೆಲ್ಲ ವಸ್ತುಗಳ ದರ ಇಳಿಕೆ ಏರಿಕೆ ಅದರ ಡೀಟೇಲ್ಸ್, ಸ್ಕ್ರೀನ್ನ ಒಂದು ಬದಿಯಲ್ಲಿ ಟ್ಯಾಕ್ಸ್ ಲೆಕ್ಕಾಚಾರದ ಡೀಟೇಲ್ಸ್, ಹಾಗೆ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಹೊಸ ಯೋಜನೆಗಳು, ಹಾಗೆ ಯಾವ ವಲಯಕ್ಕೆ ಯಾವ ರೀತಿ ಉತ್ತೇಜನವನ್ನು ನೀಡುವ ಯೋಜನೆಗಳನ್ನು ಬಜೆಟ್ನಲ್ಲಿ ಅಳವಡಿಸಲಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತಿನ ಇಡೀ ಬಜೆಟ್ನ ಹೈಲೈಟ್ 12 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇರುವವರಿಗೆ ತೆರಿಗೆಯಿಂದ ವಿನಾಯಿತಿಯನ್ನ ಮಾಡಿರೋದು. ನಾವು ಪದೇ ಚರ್ಚೆ ಮಾಡ್ತಾ ಇದ್ವಿ, ಬಡ ಹಾಗೆ ಮಧ್ಯಮ ವರ್ಗದ ಜನರ ಕೈಯಲ್ಲಿ ಕಾಸು ಉಳಿಯುವಂತೆ ಮಾಡುವ ಅನಿವಾರ್ಯತೆ ಇದ್ದೇ ಇದೆ. ಹೆಚ್ಚಿಗೆ ಕಾಸಿದ್ರೆ ಕೊಳ್ಳುವ ಪ್ರಕ್ರಿಯೆ ಹೆಚ್ಚಾಗುತ್ತೆ, ಕೊಳ್ಳುವ ಪ್ರಕ್ರಿಯೆ ಹೆಚ್ಚಾದರೆ ಮಾರ್ಕೆಟ್ನಲ್ಲಿ ದುಡ್ಡಿನ ಇನ್ಫ್ಲೋ ಹೆಚ್ಚಾಗುತ್ತೆ. ಇದು ಮಾರ್ಕೆಟ್ನ ಬೇರೆ ವಲಯಗಳಿಗೂ ಕೂಡ ಉತ್ತೇಜನ ಆಗುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ವಿಶೇಷ ಗಮನ ಕೊಟ್ಟಿರೋದು ಈ ಬಜೆಟ್ನಲ್ಲಿ ಸ್ಪಷ್ಟವಾಗ್ತಾ ಇದೆ.
ಇನ್ನು ಇವತ್ತು ಬಜೆಟ್ ಮಂಡನೆ ಆಗಿದೆ. 1 ಗಂಟೆ 20 ನಿಮಿಷಗಳ ಕಾಲ ಬಜೆಟ್ ಅನ್ನ ಮಂಡಿಸಿರುವಂಥ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ರಾಜ್ಯದ ಜನರಲ್ಲಿ ಒಂದು ಕುತೂಹಲ ಇತ್ತು. ಹಾಗಾಗಿ ರಾಜ್ಯದ ಯಾವ ಭಾಗದಲ್ಲಿ ಅಲ್ಲಿನ ಜನರ ನಿರೀಕ್ಷೆ ಏನಿತ್ತು, ಜನರ ಮನ ಗೆಲ್ಲುವಂಥ ಬಜೆಟ್ ಇದಾಗಿತ್ತಾ ಅಥವಾ ಜನರಿಗೆ ಇನ್ನೂ ಏನಾದರೂ ನಿರೀಕ್ಷೆ ಇತ್ತಾ ಅನ್ನೋದ್ರ ಬಗ್ಗೆ ರಾಜ್ಯದ ಮೂಲೆಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ಇಡೋದಕ್ಕೆ ನಮ್ಮ ಹಲವು ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿನಿಂದ ಚಂದ್ರು ಜಾಯ್ನ್ ಆಗಿದ್ದಾರೆ, ನವದೆಹಲಿಯಿಂದ ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಕೂಡ ಜಾಯ್ನ್ ಆಗಿದ್ದಾರೆ, ಹಾಸನದಿಂದ ಖುಷ್ವಂತ್, ಹಾಗೆ ಕಲಬುರಗಿಯಿಂದ ಓಂ ಪ್ರಕಾಶ್ ಮುನ್ನೂರ್, ಶಿವಮೊಗ್ಗದಿಂದ ಭೀಮಾ ನಾಯಕ್ ಇದ್ದಾರೆ, ಬೀದರ್ನಿಂದ ಮಲ್ಲಿಕಾರ್ಜುನ್ ಮರ್ಕಲ್ ಅವರಿದ್ದಾರೆ, ಅದೇ ರೀತಿಯಾಗಿ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ವಿನೋದ್ ಕೂಡ ಇದ್ದಾರೆ. ಜೊತೆಗೆ ಬೆಂಗಳೂರು ಆಶಾ ಕಾರ್ಯಕರ್ತೆಯರು ಕೂಡ ಒಂದು ಕಡೆ ಪ್ರತಿಭಟನೆಯನ್ನು ಮಾಡ್ತಾರೆ. ಅಲ್ಲಿಂದನೇ ನಮ್ಮ ಮೆಟ್ರೋ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್ಲರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಅಲ್ಲಿನ ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತೀವಿ. ಯಾಕೆಂತಂದರೆ ಈಗ ಆಲ್ರೆಡಿ ಸಬ್ಕಾ ವಿಕಾಸ್ ಅನ್ನುವ ಧ್ಯೇಯದಲ್ಲಿ ಇವತ್ತಿನ ಬಜೆಟ್ ಮಂಡನೆ ಆಗಿದೆ. ಕ್ಯಾನ್ಸರ್ ಮುಕ್ತ ಭಾರತವನ್ನು ಮಾಡೋದಕ್ಕೆ ಒಂದಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ಕ್ಯಾನ್ಸರ್ ಚಿಕಿತ್ಸೆಗೆ ಬೇಕಾಗಿರುವಂಥ ಔಷಧಿಗಳೇನಿದೆ ಅದರ ದರ ಏನಿತ್ತು ಇಷ್ಟು ದಿವಸ ದುಪ್ಪಟ್ಟಾಗ್ತಾ ಇತ್ತು, ಅದನ್ನು ಖರೀದಿ ಮಾಡೋದಕ್ಕೆ ಪರದಾಡುವಂತಾಗ್ತಾ ಇತ್ತು. ಈಗ ಅದರ ಬೆಲೆಯನ್ನು ಕೂಡ ಕಡಿಮೆ ಮಾಡಲಾಗಿದೆ. ಜೊತೆಗೆ ಮಧ್ಯಮ ವರ್ಗಕ್ಕೆ ಬಂಪರ್ ಸಿಕ್ಕಿದೆ, ಉದ್ಯಮ ವರ್ಗದವ್ರಿಗೂ ಕೂಡ ಬಂಪರನ್ನು ಕೊಟ್ಟಿದ್ದಾರೆ. ಗೊಂಬೆ ಉದ್ಯಮದಲ್ಲೂ ಕೂಡ ಬಂಪರ್ ಸಿಕ್ಕಿದೆ. ಯಾಕೆಂದರೆ ಇವತ್ತು ಚೀನಾದಿಂದ ಎಲ್ಲವನ್ನು ಕೂಡ ಟಾಯ್ಸ್ಗಳನ್ನು ತರಿಸಿಕೊಳ್ಳುವಂಥ ಕೆಲಸಗಳಾಗ್ತಾ ಇತ್ತು. ಅದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಇಂಥ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಲಕ್. ಸೊ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲದೆ, ಯಾವುದೇ ರೀತಿಯಾದಂಥ ಗೊಂದಲಗಳು ಇಲ್ಲದಂತೆ ಅದರ ಒಂದು ಸ್ಲ್ಯಾಬ್ ಏನಿದೆ, ಹೊಸ ಟ್ಯಾಕ್ಸ್ನ ಲೆಕ್ಕಾಚಾರಗಳೇನಿದೆ ಅದನ್ನು ನಾವು ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀವಿ. ಅದನ್ನು ಕೂಡ ಇಲ್ಲಿ ಕ್ಲಿಯರ್ ಆಗಿ ವಿತ್ತ ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಸೊ ಇನ್ನು ಕೃಷಿ ವಿಚಾರದಲ್ಲೂ ಕೂಡ ಸಾಕಷ್ಟು ನೋಡಿ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಲಿಮಿಟ್ 3 ಲಕ್ಷ ಇತ್ತು, ಈಗ ಅದನ್ನು 5 ಲಕ್ಷಕ್ಕೆ ಮಾಡಿದ್ದಾರೆ. ರೈಟ್, ಮತ್ತೊಮ್ಮೆ ನಮ್ಮ ಜೊತೆಯಲ್ಲಿ ತಜ್ಞರು ಜಾಯ್ನ್ ಆಗಿದ್ದಾರೆ. FKCCIನ ಮಾಜಿ ಅಧ್ಯಕ್ಷರಾದ ಕ್ರಾಸ್ಟಾ ಅವರಿದ್ದಾರೆ, ಹಾಗೆ ಕಾಸಿಯಾಯಿಂದ ರಾಜಗೋಪಾಲ್ ಸರ್ ಇದ್ದಾರೆ, ಬಿಜೆಪಿ ವಕ್ತಾರರು ಕೋಣೆಮನೆ ಸರ್ ಇದ್ದಾರೆ, ಹಾಗೆ JDSನ ವಕ್ತಾರರಾದ ಮಹೇಶ್ ಜಿ, ಹಾಗೆ ಆಮ್ ಆದ್ಮಿ ಪಕ್ಷದಿಂದ ಉಮೇಶ್ ಅವರು. ಮೊದಲನೇದಾಗಿ ರಾಜಗೋಪಾಲ್ ಸರ್, ಈ ಒಂದು ಎಕ್ಸ್ಪೆಕ್ಟೇಷನ್ ಬಗ್ಗೆನೇ ಚರ್ಚೆ ಮಾಡಿದ್ವಿ. ಟ್ಯಾಕ್ಸ್ ಸ್ಲ್ಯಾಬ್ಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರಲೇಬೇಕು ಅಂತ 10 ಲಕ್ಷ ಅನ್ಕೊಂಡಿದ್ವಿ, 12 ಲಕ್ಷ. ಹೇಗೆ ಗಮನಿಸ್ತೀರಿ ತಾವಿದೆ? ನಿಜಕ್ಕೂ ಸಾಮಾನ್ಯ ವರ್ಗಕ್ಕೆ ಎಸ್ಪೆಷಲಿ ಅಪ್ ಟು ಮಧ್ಯಮ ವರ್ಗದವರಿಗೆ ಇದೊಂದು ಒಂದು ಬೂಸ್ಟರ್ ಅಂತಲೇ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ಮತ್ತು IT ಆ್ಯಕ್ಟ್ಸ್ನು ಕೂಡ ಸಿಂಪ್ಲಿಫೈ ಮಾಡ್ತೀನಿ ಕೂಡ ಅಂತ ಹೇಳಿದ್ದಾರೆ. ಹಲವಾರು ಸ್ಲ್ಯಾಬ್ಸನ್ನು ಸ್ಲ್ಯಾಶಸ್ ಮಾಡಿದ್ದಾರೆ. ಹೀಗಾಗಿ ಮಧ್ಯಮ ಮತ್ತು ಬಡವರ್ಗದವರಿಗೆ ಹೆಚ್ಚಿನ ಹಣ, ನಾವು ಮೊದಲೇ ಹೇಳಿದಾಗೆ ಹೆಚ್ಚಿನ ಹಣ ಉಳಿಯುತ್ತೆ. ಇದು ನಮ್ಮ ಟ್ರೇಡಿಂಗಲ್ಲಿ ಮತ್ತು ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ, ಮತ್ತು ಅದರಿಂದ ಎಕಾನಮಿ ಕೂಡ ವೃದ್ಧಿ ಆಗೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಇದನ್ನು ಹೊರತುಪಡಿಸಿ ಬೇರೆ ಏನು ಗಮನಿಸ್ತಿದ್ದೀರಿ? ಹೈಲೈಟ್ ಅಂತ ಹೇಳಿ ಹಲವಾರು ಇಂಡಸ್ಟ್ರೀಸ್ಗೆ ರೇಟ್ಸನ್ನು ನಿಮ್ಮ ಇಂಪೋರ್ಟ್ ಟ್ಯಾರಿಫ್ಸ್ನೆಲ್ಲ ರಿಡ್ಯೂಸ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ ನಿಮಗೆ ಮೆಡಿಸಿನ್ಸ್ ಆಗ್ಬೋದು, ಮತ್ತು ಲೆದರ್ದಾಗ್ಬೋದು, ಮತ್ತು EV ಬ್ಯಾಟ್ರಿದಾಗ್ಬೋದು, ಮತ್ತು ಟಾಯ್ಸ್ದಾಗ್ಬೋದು. ಟಾಯ್ಸ್ ಕ್ಲಸ್ಟರ್ಗೆ ಒತ್ತು ಕೊಟ್ಟಿರೋದು, ಟೂರಿಸಂ ಇಂಡಸ್ಟ್ರಿಗೆ ಒತ್ತು ಕೊಟ್ಟಿರೋದು. ಒಂದೇ ನಿಮಿಷ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾರೆ. ಅವರುಗಳಿಗೆ 20,000 ಕೋಟಿ ರೂಪಾಯಿಗಳನ್ನು ಸಾಲವಾಗಿ ಕೊಡ್ತಕ್ಕಂಥದ್ದು, ಅನುದಾನ ಕೊಡ್ತಕ್ಕಂಥದ್ದನ್ನು ಘೋಷಣೆ ಮಾಡಲಾಗಿದೆ. ಎಂದೂ ಇಲ್ಲದ ಇಂತಹ ಘೋಷಣೆಯಿಂದ ಪರಿಶಿಷ್ಟ ಜಾತಿ ವರ್ಗಗಳಿಗೆ, ವಿಶೇಷವಾಗಿ ಯುವಕರಿಗೆ ಭಾಳ ಸಂತೋಷ ಆಗಿದೆ. ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಪ್ರತಿನಿತ್ಯ ತಮ್ಮ ಹೋರಾಟವನ್ನು ಮಾಡ್ತಿರ್ತಾರೆ. ಅವರನ್ನು ಗಮನದಲ್ಲಿರಿಸಿ ಆ ಹೆಣ್ಣು ಮಕ್ಕಳಿಗೆ ಅವರಿಗೆ ಪೌಷ್ಟಿಕ ಆಹಾರಗಳನ್ನು ಕೊಡ್ತಕ್ಕಂಥದ್ದು, ಈ ಎಲ್ಲಕ್ಕೂ ಒತ್ತು ಕೊಡುವ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರದ ಈ ಬಡ್ಜೆಟ್ಟು ಇವತ್ತು ಮಾಡಿದೆ. ವಿದ್ಯಾರ್ಥಿಗಳಿಗೆ ಯಾರ್ಯಾರು IIMನಲ್ಲಿ ಓದ್ತಾ ಇದ್ದಾರೆ ಅವರಿಗೂ ಕೂಡ 6,000 ಸೀಟ್ಗಳನ್ನು ಹೆಚ್ಚು ಮಾಡಿದ್ದಾರೆ. ಸುಮಾರು 10,000 ಈ ಮೆಡಿಕಲ್ ಕಲಿಯತಕ್ಕಂಥ ವಿದ್ಯಾರ್ಥಿಗಳಿಗೆ 10,000 ಸೀಟ್ಗಳನ್ನು ಕೂಡ ಹೆಚ್ಚು ಮಾಡಿ ಅವರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ವಿಶೇಷ ಏನಂತಂದರೆ